ನಮಸ್ತೆ. ನಮಸ್ಕಾರ, ಬನ್ನಿ ಸರ್. ಸರ್ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್ ಹಾಗೆ. ನಮ್ಮ ಶೋರೂಮ್ ಹೆಸರು GK TVS ಅಂತ. ಓಕೆ. ನಿಯರ್ ಬೈ ಸುಮ್ಮಳ್ಳಿ ಹತ್ರ ಇದೆ. ಏನೇನು ವೆಹಿಕಲ್ ಎಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ TVS ವೆಹಿಕಲಲ್ಲಿ EV ಗಾಡಿ ಸಿಗುತ್ತೆ. ಓಕೆ. ಸೊ CNG ಪ್ಯಾಸೆಂಜರಲ್ಲಿ CNG ಸಿಗುತ್ತೆ. ಗೂಡ್ಸ್ ಗಾಡಿ ಬಂದಿದೆ ನಮ್ಮಲ್ಲಿ, EV ಗಾಡಿ EVನೂ ಇದೆ. ಓಕೆ. ಎಲೆಕ್ಟ್ರಿಕ್ ಗೂಡ್ಸು ಸಿಗುತ್ತೆ, CNGನೂ ಸಿಗುತ್ತೆ. ಓಕೆ. ಒಳಗಡೆ ಸರ್ ನಮ್ಮಲ್ಲಿ ಕಸ್ಟಮರ್ ಕುತ್ಕೊಂಡ್ರೆ ಕಂಫರ್ಟಬಲ್ ಆಗಿ ಮುಂದೆ ಓಕೆ ನಾವು ಅವ್ರಿಗೆ ಕಾಣಿಸ್ಬೇಕು. ಅಷ್ಟು ಸ್ಪೇಸಸ್ ಇದೆ ಇದರಲ್ಲಿ, ಆರಾಮಾಗಿ ಓಡಿಸ್ಬೋದು. ಓಕೆ. ನಮ್ಮಲ್ಲಿ ಹೊಸದಾಗಿ ಲಾಂಚ್ ಆಗಿದೆ ಗಾಡಿ. ಹೌದು, ಹೊಸದಾಗಿ ಲಾಂಚ್ ಆಗಿದೆ. ಇದು ಬಂದು ನನಗೆ ಈಗ ಒಂದು ಜಸ್ಟ್ ಒಂದು 3-4 ಡೇಸ್ ಆಯ್ತು ಅಷ್ಟೇ. 3-4 ಡೇಸ್ ಆಯ್ತು. ಹೌದು, ಸೂಪರ್ ಆಗಿದೆ ಗಾಡಿ. ಓಕೆ. ಗಾಡಿ ಬಂದು 6.75 ಅಡಿ ಲೆಂತ್ ಬರುತ್ತೆ. ಇದು 6.75 ಅಡಿ ಬರುತ್ತೆ. 6.75 ಅಡಿ ಲೆಂತ್ ಬರುತ್ತೆ. ಕಾರ್ಸ್ ಡೋರ್ ಬರುತ್ತೆ ಇದಕ್ಕೆ. ಓಕೆ. ಕಾರ್ ತರ ಡೋರ್ ಇದೆ. ಕಾರ್ ತರ ಡೋರ್ ಕಂಪ್ಲೀಟ್. ಹೌದು. ಇದು ಮೊದಲು ಇದರಲ್ಲಿ ಬರೋದು. ಹೌದು. ಹೀಗೆ ನೋಡಿ, ಹಿಂಗೆ ಓಪನ್ ಮಾಡಿ ಸರ್. ನೋಡಿ, ಗ್ಲಾಸ್ ಈ ತರ ಬರುತ್ತೆ, ಕಾರ್ ತರ ಕ್ಲೋಸಿಂಗ್. ಹೌದು. ಓಕೆ ಓಕೆ. ಇದು ಸೂಪರ್ ಆಗಿದೆ ಸರ್ ಇದೀಗ. ಹೌದು. ಇನ್ನೊಂದು ಏನಂದ್ರೆ, ಎಷ್ಟು ಮಿರರ್ ಬೇಕಾದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೋಬಹುದು. ಹೌದು, ಬೇಡ ಅಂದ್ರೆ ಈ ತರ ಮಾಡ್ಕೋಬಹುದು. ಓಕೆ. ಸೊ ಇಲ್ಲ ಅಂದ್ರೆ ಇಷ್ಟಕ್ಕೆ ಮಾಡ್ಕೋಬಹುದು. ಸೊ ಕಾರಲ್ಲಿ ಯಾವ ರೀತಿ ಸಿಗುತ್ತೆ ನಮಗೆ ಆ ಸ್ಪೆಷಾಲಿಟಿ ಇದೆ ಇದರಲ್ಲಿ. ಓಕೆ ಸರ್. ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟು ಸರ್ ಇದು? ಸರ್ 1,000ವರೆಗೂ ಹಾಕ್ಬೋದು. 1,500. ಹೌದು. RTO ಬಂದು ಒಂದು 600 ಇರುತ್ತೆ. 600 ಕೆಪಾಸಿಟಿ ಜಾಸ್ತಿ ಇದೆ ನಮ್ಮಲ್ಲಿ. ಈಗ ಏನಾಗಿದೆ ಅಂದ್ರೆ ನೋಡಿ, ಎಲ್ಲ ಸಸ್ಪೆನ್ಷನ್ ಅಲ್ಲಿ ಬ್ಲೇಡ್ ಬಂದಿದೆ. ಸೊ ಬೇರೆ ವೆಹಿಕಲ್ಸ್ ಅಲ್ಲಿ ಬಂದು ನಿಮಗೆ ಸ್ಪ್ರಿಂಗು ಇಲ್ಲ ರಬ್ಬರ್ ಬರುತ್ತೆ. ಚಾರ್ಸಿ ಕೂಡ ಲೆಂತ್ ಅಷ್ಟೇ ಬರುತ್ತೆ. ಏನಿದು ಬಾಡಿ ಇದೆ ಅಲ್ಲಿವರೆಗೂ ಚಾರ್ಸಿ ಬರುತ್ತೆ. ಇದು ಬಂದು ನಮಗೆ 1 ಪಾಯಿಂಟ್ ಕಮ್ಮಿ 5 ಅಡಿ ಇದೆ ಲೆಂತ್ ಒಳಗಡೆದು ಅಗಲ. ಸೊ ಇದು ಬಂದು ನಮಗೆ 6.75 ಅಡಿ ಸಿಗುತ್ತೆ. ಓಕೆ. 1 ಟನ್ ಆರಾಮಾಗಿ ಹಾಕ್ಬೋದು. ಓಕೆ. ಇಂಜಿನ್ ಇಲ್ಲೇ ಇರೋದು? ಇಂಜಿನ್ ಇದೆ ಸರ್. ಎಲ್ಲ ಫುಲ್ ಮಾಡಿಫೈ ಆಗಿದೆ ಸರ್? ಹೌದು, ಮಾಡಿಫೈ ಆಗಿದೆ. ಹೌದೌದು ಸರ್. ಕಾರ್ ಫೀಲೇ ಬರುತ್ತೆ ಹೋಗ್ತಾ ಇದ್ರೆ, ಸೌಂಡ್ ಬರಲ್ಲ. ಸೌಂಡ್ ಇಲ್ಲ? ಸೌಂಡ್ ಇಲ್ಲ. ಹೌದೌದು, ಸೌಂಡ್ಲೆಸ್. ಸೊ ಬೇರೆ ಗಾಡಿಯಲ್ಲಿ ಸೌಂಡ್ ಬರುತ್ತೆ, ನಮ್ಗೆ ಈ ಗಾಡಿಯಲ್ಲಿ ಸೌಂಡ್ ಇಲ್ಲ, ಏನಿಲ್ಲ. ಕಸ್ಟಮರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಮೈಲೇಜ್ ಬರುತ್ತೆ ಸರ್? ಈಗ ಮೈಲೇಜ್ ವಿಚಾರಕ್ಕೆ ಬಂದರೆ ಸರ್, ಮೈಲೇಜ್ ವಿಚಾರಕ್ಕೆ ಬಂದಾಗ ನಿಮಗೆ 40-45 ಬರುತ್ತೆ ಸರ್. 45? ಹೌದು. ಖಾಲಿ ಇದ್ದಾಗ ನಿಮಗೆ 45 ಬರುತ್ತೆ. ಲೋಡ್ ಹಾಕಿದಾಗ 40 ಬರುತ್ತೆ. ನಮ್ಮಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಇಲ್ಲಿ ನೋಡಿ, ಎಕ್ಸ್ಟ್ರಾ ಒಂದು ಗೇರ್ ಬರುತ್ತೆ ಇದಕ್ಕೆ. ಹೌದಾ? ಇಲ್ಲಿ ನೋಡಿ, ಓಕೆ ಓಕೆ. ಎಕ್ಸ್ಟ್ರಾ ಗೇರ್ ಇದೆ. ಸೊ ಗಾಡಿ ಏನಾದರೂ ವೆಯ್ಟ್ ಇದ್ದಾಗ ಸ್ವಲ್ಪ ಮೂವಿಂಗ್ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಗೇರ್ ಹಾಕೋಬಹುದು. ಅವಾಗ ಆಟೋಮೆಟಿಕ್ ಮೂವ್ ಆಗುತ್ತೆ. ಇವಾಗ ಇದು ಇಷ್ಟು ಫೀಚರ್ಸ್ ಹೊಸದಾಗಿ ಬಂದಿರೋ ಗಾಡಿ? ಹೌದು, ಹೊಸದಾಗಿ ಬಂದಿದೆ ಸರ್. ಓಕೆ ಓಕೆ. ಇದು ಲಾಂಚ್ ಆಗಿ ಎಷ್ಟು ಟೈಮ್ ಆಯ್ತು ಸರ್ ಇದು? ಸೊ ಲಾಂಚ್ ಆಗಿ ನನಗೆ ಜಸ್ಟ್ ಇವಾಗ 1 ವೀಕ್ ಆಗಿಲ್ಲ ಅದು. ಸೊ ನಾವು ಡೆಮೋ ಕೊಟ್ಟಿದ್ದು 1-2 ತಿಂಗಳು ಮುಂಚೆ ಓಡಾಡ್ತಾ ಇದೆ. ಓಕೆ. ಸೊ ಗಾಡಿ ಲಾಂಚ್ ಆಗಿದ್ದು ನಮಗೆ ಸ್ವಲ್ಪ ದಿವಸ ಆಯಿತು. ಬಟ್ ಜನದ್ದು ಅಭಿಪ್ರಾಯ ತಿಳ್ಕೊಬೇಕಲ್ಲ. ಓಕೆ. ಜನದ ಅಭಿಪ್ರಾಯ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಗಾಡಿ ನನಗೀಗ ಒಂದು 3-2 ಡೇಸ್ ಆಯಿತು ಬಂದಿಗೆ. 3-2 ಡೇಸ್ ಆಲ್ರೆಡಿ ಬುಕ್ಕಿಂಗ್ ಇದೆ ಅದು. ಓಕೆ. ಸ್ಟಾಕಲ್ಲಿ ಇಲ್ಲ ಅದು ಗಾಡಿ. ಬುಕ್ಕಿಂಗ್ ಇದೆ, ಸ್ಟಾಕ್ ಇಲ್ಲ, ಬುಕ್ಕಿಂಗ್ ಆಗಿದೆ. ಬುಕ್ ಮಾಡಬೇಕು ಗಾಡಿ ಬೇಕಂದ್ರೆ. ಗಾಡಿ ಆಲ್ರೆಡಿ ಬುಕ್ಕಿಂಗ್ ಇದೆ. ಓಕೆ. ಇದಕ್ಕೇನು ಆಫರ್ಸ್ ಏನಾದ್ರು ನಡೀತಿದೆಯಾ ಸರ್? ಆಫರ್ ಏನಿಲ್ಲ ಅದಕ್ಕೆ. ಆಫರ್ ಏನಿಲ್ಲ. ಈಗ ನಮಗೆ ಆನ್ ರೋಡ್ ಬಂದು 3,11,000 ಇದೆ. ಕಂಪ್ನಿ ನಮ್ಮ ಕಡೆಯಿಂದ 5,000 ಅದನ್ನ ಆಫರ್ ಕೊಡ್ತಾ ಇದೆ. ಡಿಸ್ಕೌಂಟ್ ಮಾಡ್ತಾ ಇದೆ ಯಾರು ಹೊಸ ಬಂದು ತಗೊಳ್ಳೋರಿಗೆ? ಹೌದು. ಈಗ ಬುಕ್ ಮಾಡಿ ಎಷ್ಟು ದಿವಸ ಗಾಡಿ ಸಿಗುತ್ತೆ ಸರ್? ಬುಕ್ ಮಾಡಿ ಒಂದು 3-4 ಡೇಸ್ಗೆಲ್ಲ ಕೊಡ್ತೀವಿ ಸರ್. 3-4 ಡೇಸ್ ಬೇಕು? ಕೊಡ್ತೀವಿ. ಓಕೆ. ಅವೈಲೇಬಲ್ ಇದೆ, ಕೊಡ್ತೀವಿ ನಾನು. ಅವೈಲೇಬಲ್ ಇದೆ. ಓಕೆ. ಇದಕ್ಕೆ ಲೋನ್ ಆದರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಗಾಡಿಗೆ? ಸರ್ ಇದಕ್ಕೆ 50,000-53,000 ರೂಪಾಯಿ ಬರುತ್ತೆ ಸರ್ ಅಷ್ಟೇ. 50,000-53,000 ಗಾಡಿ? ಹೌದು. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಸರ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL. ಸೊ ಅವರು ಮದುವೆ ಆಗಿದ್ರೆ ಅವ್ರ ವೈಫ್ದೇ ಆಧಾರು, ಪಾನ್ ಕೊಟ್ಟರೆ ಸಾಕು. ಲೋಕಲ್ ಅಡ್ರೆಸ್ ಬೇಕು? ಲೋಕಲ್ ಅಡ್ರೆಸ್ ಊರ್ದಿದ್ರು ಪರವಾಗಿಲ್ಲ, ಅವ್ರು ಪರ್ಮನೆಂಟಾಗಿ ಇಲ್ಲಿರುವಂಥ ಅಡ್ರೆಸ್, ಆಧಾರ್ ಕಾರ್ಡ್, ಇದಕ್ಕೆ ಅಗ್ರಿಮೆಂಟ್ ಪೇಪರ್ ತಗೋತೀವಿ. ಓಕೆ. ಅಷ್ಟಿದ್ರೆ ಸಾಕು, ಬಂದು ನೀವು ಗಾಡಿ ತಗೊಂಬೋದು ಸರ್. ಓಕೆ. ಅಲ್ಲಿ ಇದು ಡಿಲಕ್ಸ್ ಅಂತ ಇದೆ. ಸೊ ಸ್ಟಾರ್ಟಿಂಗ್ ಬರ್ತಾ ಇತ್ತಲ್ಲ, ಅದೊಂದು ವೆಹಿಕಲ್ ಇದೆ. ಓಕೆ. ನೆಕ್ಸ್ಟು ಅದೇ ಮಾಡಲಲ್ಲಿ ಡ್ಯೂರಾಮ್ಯಾಕ್ಸ್ ಪ್ಲಸ್ ಅಂತ ಬರ್ತಾ ಇದೆ ಇವಾಗ. ಇದರಲ್ಲಿ LED ಬರುತ್ತೆ. ಓಕೆ. ಅದಕ್ಕೂ ಏನು ಡಿಫ್ರೆನ್ಸ್ ಸರ್? ಸರ್ ಇದು ನಾರ್ಮಲ್ಲು. ಓಕೆ. ಸೊ ಕಸ್ಟಮರ್ಗೆ ಹಳೇದು ಯಾವ ಥರ ಇತ್ತು ಆ ಥರ. ಸೊ ಇವಾಗ ಹೊಸದಾಗಿ ಬಂದಿರುವಂಥದ್ದು ಇದು LED ಲೈಟ್ ಬರುತ್ತೆ.
ಹ್ಯಾಂಡ್ಲಲ್ಲೇ ನಮಗೆ ಡಿಸ್ಪ್ಲೇ ಕಾಣಿಸುತ್ತೆ. ಓಕೆ, ಇದು ಚೇಂಜಸ್ ಆಗಿದೆ. ಗಾಡಿ ಸ್ವಲ್ಪ ಸ್ಪೇಸಸ್ ಆಗಿ ಅಗಲ ಕಾಣಿಸುತ್ತೆ. ಅದು ಬಂದು ನಿಮಗೆ ನಾರ್ಮಲ್ ಆಗಿರುತ್ತೆ. ಓಕೆ, ನಾರ್ಮಲ್. ಹೌದು. ಹಂಗಾರೆ ಇದು ಮೈಲೇಜ್ ಎಷ್ಟು ಇದು ಬರುತ್ತೆ, ಇದೆಷ್ಟು ಮೈಲೇಜ್? ಮೈಲೇಜ್ ಎರಡು ಒಂದೇ ಸರ್. ಮೈಲೇಜ್ ಸೇಮ್ ಇದೆ. ಸೊ ಇದರಲ್ಲಿ ನಮ್ಮಲ್ಲಿ ನೋಡಿ, ಈ ಗಾಡಿಯಲ್ಲಿ ನಿಮಗೆ ಡಿಸ್ಪ್ಲೇ ಇದು ಬರಲ್ಲ, ಓಕೆ, LED ಬರಲ್ಲ, ನಾರ್ಮಲ್ ಲೈಟ್ಸು. ಮತ್ತೆ ಇದರಲ್ಲಿ ಡೂಮ್ಸ್ ಚೇಂಜ್ ಬರುತ್ತೆ, ಹ್ಯಾಂಡ್ಲು ಚೇಂಜ್ ಇದೆ. ಓಕೆ, ಮತ್ತೆ ಬಾಡಿ ಒಂದೇ ಲೆವೆಲ್ ಇರುತ್ತೆ. ಇದು ಬಾಡಿ ಡಿಫ್ರೆನ್ಸ್ ಇದೆ. ಇದು ಮೀಡಿಯಂ ಆಗಿದೆ, ಇದು ಒಂದು ಚಿಕ್ಕದು. ಸ್ವಲ್ಪ ಚಿಕ್ಕದು ಬರುತ್ತೆ ಅಷ್ಟೇ. ಮೈಲೇಜ್ ಎಲ್ಲ ಒಂದೇ ಬರುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ನಾವು ಹ್ಯಾಂಡ್ಲಲ್ಲೇ ಸಿಗುತ್ತೆ ನಿಮಗೆ. ಹ್ಯಾಂಡ್ಲಲ್ಲೇ ಸೆಲ್ಫ್ ಇರುತ್ತೆ. ಓಕೆ, ಡಿಸ್ಪ್ಲೇ ಇಲ್ಲೇ ಮುಂದೆ ನಮ್ಮ ಹ್ಯಾಂಡ್ಲಲ್ಲೇ ಕಾಣಿಸುತ್ತೆ. ಆ ಗಾಡಿಯಲ್ಲಿ ನಮಗೆ ಡ್ಯಾಶ್ ಬೋರ್ಡಲ್ಲಿ ನೋಡಬೇಕು. ಡ್ಯಾಶ್ ಬೋರ್ಡ್ ಎಲ್ಲ ಚೇಂಜ್ ಬರುತ್ತೆ. ಇದು ನೋಡಿ, ಸಿಂಪಲ್ ಆಗಿದೆ ಇದು. ಹೌದು ನೋಡಿ, ಡಿಸ್ಪ್ಲೇ ತುಂಬಾ ಚಿಕ್ಕದಿದೆ, ಹಳೆ ಕಾಲ ಸ್ಟೈಲು. ಇದು ಸ್ವಲ್ಪ ಅಪ್ಗ್ರೇಡ್ ವರ್ಷನ್. ಹೌದು. ಇದರಲ್ಲಿ ನಮಗೆ ಡಿಸ್ಪ್ಲೇ ಬರುತ್ತೆ. ಹಿಂದೆಗಡೆ ಹೀಟ್ ಆದರೆ ಓಕೆ, ಫ್ಯಾನ್ ಇದೆ, ಕೂಲ್ ಆಗುತ್ತೆ ಇದರಲ್ಲಿ. ಸೊ ಅದರಲ್ಲಿ ಬಂದು ನಿಮಗೆ ಹೀಟ್ ಆದರೆ ಕೂಲ್ ಆಗಲ್ಲ. ಸೊ ಇಷ್ಟೇ ಡಿಫ್ರೆನ್ಸು. ಕೆಲವೊಂದು ಕಸ್ಟಮರ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ಕೊಡ್ತೀವಿ ನಾವು. ಪ್ರತಿಯೊಂದು ವೆಹಿಕಲ್, ಯಾವ ವೆಹಿಕಲ್ ಇಷ್ಟ ಆಗುತ್ತೆ ಅದೆಲ್ಲ ಸಿಗಬೇಕು ಕಸ್ಟಮರ್ಗೆ. ಓಕೆ, ಆ ಥರ. ಓಕೆ ಓಕೆ. ನಮಗೆ ಈ ಗಾಡಿ ನೀವು ಒಳಗಡೆ ಏನು ನೋಡಿದ್ರಿ, ಸೊ ಆ ರೀತಿ ಇರುತ್ತೆ. ಕಸ್ಟಮರ್ ನಮಗೆ ರೆಡಿ ಬೇಕು ಅಂತ ಹೇಳ್ತಾರೆ. ರೆಡಿ ಬೇಕು ಅಂದಾಗ ನಾವು ನಮ್ಮ ಕಂಪ್ನಿಯಿಂದನೇ ಇದೇ ಥರ ಮಾಡ್ಕೊಡ್ತೀವಿ. ಈ ಥರ ಫಿಟ್ಟಿಂಗ್ ಬರುತ್ತೆ ಒಳಗಡೆ, ಈ ಥರ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಓಕೆ. ಈ ಮಂತಲ್ಲಿ ತೊಗೊಂಡವ್ರಿಗೆ 10,000 ರೂಪಾಯಿ ಕೂಪನ್ ಇದೆ, ಗ್ಯಾಸ್ ಕೂಪನ್. ಕ್ಯಾಶ್ ಕೂಪನ್ ಇದೆ. ಹೌದು, ಕ್ಯಾಶ್ ಕೊಡಲ್ಲ, CNG ಕಾರ್ಡ್ ಕೊಡ್ತೀವಿ. ಓಕೆ, 10,000 ರೂಪಾಯಿ CNG ಆಫರ್ ಇದೆ. ಸೊ ನಾವು ಕಸ್ಟಮರ್ಗೆ ಆನ್ ರೋಡ್ RTO ಮಾಡಿಸೇ ಸರ್ ಕೈ ಕೊಡೋದು. ಹೌದು, ಇದು ಆಲ್ರೆಡಿ RTO ಆಗಿದೆ, ಮೀಟ್ರ್ ಫಿಟ್ಟಿಂಗ್ ಮಾಡ್ಬೇಕಷ್ಟೇ. ಅದನ್ನು ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ಒಂದು ಕೇಳಬೇಕು, ಈಗ RTO ಮತ್ತೆ ಮೀಟ್ರದು ಎಕ್ಸ್ಟ್ರಾ ಆಗುತ್ತಾ? ಏನೂ ಇಲ್ಲ ಸರ್, ಇನ್ಕ್ಲೂಡಿಂಗ್ ನಾವೇನು ಡೌನ್ ಪೇಮೆಂಟ್ ಮಾತಾಡ್ತೀವೋ ಸೊ ಅದರಲ್ಲೇ ಮಾಡಿಕೊಟ್ಬಿಡ್ತೀವಿ. ಓಕೆ. ಇನ್ನೊಂದು ಏನಂದರೆ ಮೀಟ್ರ್ ಫಿಟ್ಟಿಂಗು. ಸೊ RTO ಹೋದಾಗ ಒಂದು 300-400 ಖರ್ಚಾಗುತ್ತೆ. ಒಂದು 500 ರೂಪೀಸ್ ಅನ್ಕೊಳ್ಳಿ ಸರ್. 500 ರೂಪೀಸ್ ಒಳಗಡೆ ಖರ್ಚಾಗುತ್ತೆ. ಕಸ್ಟಮರ್ ಮಾಡ್ಕೊತಾರೆ. ಕೆಲವರು ಇಲ್ಲ ಸರ್ ನೀವು ಮಾಡಿಸ್ಕೊಡ್ಬಿಡಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವೇ ಮಾಡಿಸಿ, ಈಗ ಆಲ್ರೆಡಿ ಮಾಡಿಸ್ಕೊಂಡು ನಿಲ್ಸಿದ್ದೀವಿ ಇದು. ಓಕೆ ಓಕೆ. ಇನ್ನು ಮೀಟ್ರ್ ಬಂದಿಲ್ಲ. ಸೊ ಮೀಟ್ರ್ ಬಂದರೆ ಅದು ಅವ್ರ ಕೆಲಸ ಆಯಿತು, ಡೆಲಿವರಿ ಕೊಡ್ತಾ ಇದ್ದೀವಿ. ಓಕೆ. ಇನ್ನೊಂದು ಸರ್, ಈಗ ತುಂಬ ಜನ ಆಟೋ ಕಂಪ್ಲೇಂಟ್ಸ್ ಅಂದರೆ ಮೀಟ್ರ್ ಕೊಡಲ್ಲ, ಸಾರಿ ಪರ್ಮಿಟ್ ಕೊಡಲ್ಲ ಅನ್ನೋದೊಂದು. ಸರ್ ನಮ್ಮಲ್ಲಿ ಪರ್ಮಿಟ್ ಒಂದು ತಿಂಗಳ ಮೇಲೆ 15 ದಿವಸ ಸರ್. ಒಂದು ತಿಂಗಳ ಮೇಲೆ 15 ದಿವಸದ ಪರ್ಮಿಟ್ ಕೊಡ್ತೀನಿ. ಫಸ್ಟು ಕಸ್ಟಮರ್ ಹತ್ರ ಬರ್ತಾ ಇದ್ದಂಗೆ ನಾವು ತೊಗೊಳ್ಳೋದು DL ಅಲ್ಲಿ ಪರ್ಮಿಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಅವ್ರದ್ದು DL ನನಗೆ ಪ್ರೊಸೀಡಿಂಗ್ ತೊಗೊಂಡೇ ಅವ್ರು ಗಾಡಿ ಕೊಡೋದು, ಇಲ್ಲ ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಲ್ಲ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಇಲ್ಲ ಸರ್ ನಿಮಗೆ ಟ್ರಾನ್ಸ್ಫರ್ ಪರ್ಮಿಟ್ ತೊಗೋತೀರಾ ಅಂತ. ಎಕ್ಸ್ಟ್ರಾ ಒಂದೇನಾದರೂ ಇದ್ದರೆ ಅದಕ್ಕೆ ನಾವು ಮಾಡಿಕೊಡ್ತೀವಿ. ಬೇರೆಯವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ, ಅದನ್ನು ನಾವು ಚೆಕ್ ಮಾಡಿ ಮಾಡಿಸ್ಕೊಡ್ತೀವಿ. ಚೆಕ್ ಮಾಡಿಬಿಟ್ಟು ಮಾಡಿಸ್ಕೊಡ್ತೀರಾ? ಹೌದೌದು. ಓಕೆ ಸರ್, ನನಗೆ ಅಡ್ರೆಸ್ ಅಂತ ಹೇಳ್ಬಿಡಿ ಸರ್. ಸರ್ ನಿಯರ್ ಬೈ ಸುಮ್ನಳ್ಳಿ ಹತ್ರ ರೈಟ್ ತೊಗೊಂಡ್ರೆ, ಕಾಮಾಕ್ಷಿಪಾಳ್ಯ ಕಡೆಯಿಂದ ಬಂದಾಗ ರೈಟ್ ತೊಗೋಬೋದು. ಸುಂಕದಕಟ್ಟೆ ಕಡೆಯಿಂದ ಬಂದಾಗ ಲೆಫ್ಟು. ಸರ್ವಿಸ್ ರೋಡಲ್ಲೇ ಬಂದರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಹೇಳ್ತೇವೆ, ಹೇಳಿ. ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸರ್ವಿಸ್ ರೋಡಿಂದ ಮೇಲ್ಗಡೆ ಬಂದರೆ GK TVS ಅಂತ ಕಾಣಿಸುತ್ತೆ, ಬೋರ್ಡ್ ಇದೆ ನಮ್ಮದು. ಇದು ಎಲ್ಲ ಕಡೆ ರಿಂಗ್ ರೋಡ್ಗೆ ಹತ್ರ ಇದೆ. ಈ ಕಡೆ ರಾಜ್ಕುಮಾರ್ ಸಮಾಧಿಗೆ ಹೋಗೋ ಕಡೆಯವ್ರಿಗೆ ಗೊರಗುಂಟೆಪಾಳ್ಯ, ತುಮಕೂರು ರೋಡು ಎಲ್ಲರಿಗೂ ನಿಯರ್ ಬೈ ಇದೆ. ಯಾರು ಬಂದು ಬುಕ್ ಮಾಡಿದ್ರೆ ಬುಕ್ ಮಾಡ್ಬೋದು. ಹೌದು ಸರ್. ಓಕೆ. ಸಂಡೇ ಕೂಡ ಇರ್ತೀವಿ ನಾವು. ಸಂಡೇ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹೇಳಿ ಸರ್, ನಂಬರ್ 9945382691. ಓಕೆ ಸರ್. ಇನ್ನೊಂದು ನಂಬರ್ ಇದೆ ತಗೊಳ್ಳಿ. ಹೇಳಿ ಸರ್. 9945900611. ಓಕೆ. ಏನೋ ರಿಕ್ವೈರ್ಮೆಂಟ್ ಬಂದು ಇಲ್ಲಿ ವಿಚಾರಿಸ್ಬೋದು, ಫೋನ್ ಮಾಡಿ ಫೋನ್ ಮಾಡ್ಬೋದು ಸರ್. ನಿಮಗೆ ಸರ್ವಿಸ್ದೇ ಆಗಲಿ ಬೇರೆ ಯಾವುದೇ ಆಗಲಿ ನನಗೆ ಕಾಲ್ ಮಾಡಿ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹೆಸರು ಮಂಜುನಾಥ್ ಗೌಡ ಅಂತ, GK TVS ಮ್ಯಾನೇಜರು. ಸಂಡೇ ಕೂಡ ಇರ್ತೀವಿ. ಸೊ ಬೇರೆ ನಮ್ಮ ವರ್ಕರ್ಸ್ ಯಾರು ಇಲ್ಲ ಅಂದರೂ ಕೂಡ ನಾವಿರ್ತೀವಿ, ಮೀಟ್ ಮಾಡ್ಬೋದು, ಬಂದು ಬುಕ್ ಮಾಡ್ಬೋದು ಸಂಡೇ ಕೂಡ. ಓಕೆ ಸರ್, ನಂಬರ್ ಹೇಳಿದಾಗ ಖಂಡಿತ ಬಂದು ಬುಕ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ.